ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ನೀವು ಜಾಸ್ತಿ ಇರಬೇಕಪ್ಪ, ಯಾವ ಸೇತುವೆಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಗ್ರಾಮ ಮಟ್ಟದ ಸೇತುವೆಗಳು ಕುಸಿತ ಆಗಿರ್ಬೋದು, ಮುಳುಗಡೆ ಆಗಿರ್ಬೋದು, ದುರಸ್ತಿ ಅದನ್ನು ಮಾಡೋದಾಗಿರ್ಬೋದು, ಎಲ್ಲಗಳು ತಹಶೀಲ್ದಾರು ಅತಿವೃಷ್ಟಿ ಆದಲ್ಲೇ ರಕ್ಷಣಾ ಸಾಮಗ್ರಿಗಳ ಪಟ್ಟಿ ತಯಾರಿಸೋದು, ಅದೇ ಕಾಲಕ್ಕೆ ಬೆಳಗಾವಿ ಪ್ರಾಪರದಲ್ಲಿ ಆಗುವಂಥವು, ಚಿಕ್ಕೋಡಿ ಭಾಗದಲ್ಲಿ ಆಗುವಂಥವು ಎಲ್ಲದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ನೀವು ಜಾಸ್ತಿ ಇರಬೇಕಾಗುತ್ತೆ. ನಿಶ್ಚಿತವಾಗಿಯೂ ಈಗಾಗಲೇ ಮಳೆಗಾಲ ಜೋರು ಹಿಡಿದದ, ಮನ್ಸೂನ ಜಬರದಸ್ತಾಗಿ ಬೀಸ್ತಾ ಇದೆ, ಮಳೆಯಿಂದ ನಿರಂತರವಾಗಿ ನಡೀತಾ ಇದೆ, ಒಂದು ರೀತಿ ಮಲ್ಲಾಡದಂಗೆ ಆಗಿದೆ ಈ ಭಾಗಗಳು. ಹೀಗಾಗಿ ನದಿಯ ಪ್ರವಾಹ ಬರೋದು ಗ್ಯಾರಂಟಿ. ಇದು ಒಂದು ಶಾಶ್ವತ ಪರಿಹಾರ ಹುಡುಕಬೇಕು ಅಂತ ನಮ್ಮ ವಾಹಿನಿ ಹಿಂದಿನ ಸಂದರ್ಭದಲ್ಲಿ ಮಾತಾಡಿದ್ದು ಕಳೆದ ವರ್ಷದಲ್ಲೇ. ಅದು ಮಾತಾಡೋದು ಬೇರೆ, ಅನುಷ್ಠಾನಕ್ಕೆ ಬರೋದು ಬೇರೆ. ಆದರೂ ನಮ್ಮ ಜಿಲ್ಲಾಧಿಕಾರಿಗಳು ಕಾಳಜಿ ವಹಿಸಿ ನಮ್ಮ ಮೀಟಿಂಗಿನ ಕರೆದ ಅದನ್ನೆಲ್ಲರಿಗೂ ಸೂಚನೆ ಹೇಳಿದ್ದಾರೆ, ಮಾಡಬೇಕು, ನೀವು ಇದೆಲ್ಲ ರೆಡಿ ಇರಬೇಕು, ಎದುರಿಸಬೇಕು ಅಂತೇಳಿ. ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರವು ಸಹಿತ ಈ ದಿಶೆಯಲ್ಲಿ ಒಂದಿಷ್ಟು ಹಿಂದಿನ ಸರ್ಕಾರಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದುಕೊಂಡು ಕೆಲಸ ಮಾಡಲಿಕ್ಕೆ. ಅದೇ ಕಾಲಕ್ಕೆ ಕೊಯ್ನಾದ ನೀರು ಹೆಚ್ಚು ಬಿಡುವ ಸಾಧ್ಯತೆಗಳಿದೆ. ಈಗಾಗಲೇ 6 TMC ನೀರು ಬಿಡ್ತಾ ಇದ್ದಾರೆ ಅಂತ ಸುದ್ದಿಗಳು ಇದ್ದಾವೆ. ಒಟ್ಟಾರೆಯಾಗಿ ಗೋಕಾಕ್ ತಾಲೂಕಿಂದಾಗಿರ್ಬೋದು, ಮುರಳಿ ತಾಲೂಕಾಗಿರ್ಬೋದು, ಆ ಸೈಡ್ ಚಿಕ್ಕೋಡಿ ತಾಲೂಕಿನ ಹರಿದು ಹೋಗುವಂಥ ಬರುತ್ತಿರುವಂಥ ಊರುಗಳಾಗಿರ್ಬೋದು, ಕೃಷ್ಣೆಯ ಧಡಕಿಗೆ ತಡಿದ ಬಳಕ ಅಷ್ಟೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಈ ಎಲ್ಲ ನೀವು ಅವ್ರು ಉಳಿಸುವಂಥದ್ದು, ನೀರಲ್ಲಿ ಹರಿದು ಹೊಂಟಾಕಿ ಕುಂತರುವಂಥದ್ದು ಮಾಡುವಂಥದ್ದು ಎಲ್ಲ ಮಾಡ್ತಾಯಿದ್ದೀರಿ. ಅತಿವೃಷ್ಟಿ ಆದ ಸ್ಥಳಾಂತರ ಮಾಡುವಂಥದ್ದು. ಆದರೆ ಪರ್ಮನೆಂಟ್ ಆದ ಒಂದು ವ್ಯವಸ್ಥೆಯನ್ನು ಯಾಕೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು?